ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನಂತೂ ನೀರಿಗೆ ಇಳಿಸೋ ಹಾಗೆ ಇಲ್ಲ. ಅಕಸ್ಮಾತ್ ಏನಾದರೂ ಎಲೆಕ್ಟ್ರಿಕಲ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಬೆಂಕಿ ಹತ್ಕೊಂಡು ಬಿಡುತ್ತೆ. ರಾತ್ರಿ ಸುರಿದಂತಹ ಮಳೆಗೆ ಇಡೀ ಬೆಂಗಳೂರು ಚಿತ್ರಣವೇ ಬದಲಾಗಿ ಹೋಗ್ಬಿಟ್ಟಿರುವಂತದ್ದು. ಈಗ ಮಳೆರಾಯಿನ ಅಬ್ಬರಕ್ಕೆ ಮರಗಳೆಲ್ಲ ಕೂಡ ಧರೆಗೆ ಉರುಳಿವೆ. ಇದೊಂದು ದೊಡ್ಡ ಸಮಸ್ಯೆ ನೋಡಿ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ಮರಗಳೆಲ್ಲ ಕೂಡ ಧರೆಗೆ ಉರುಳಿಬಿಡುತ್ತೆ. ಬಿಬಿಎಂಪಿಗೆ ಈಗ ಮತ್ತೊಂದು ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ. ಮಳೆ ಬರೋದಕ್ಕಿಂತ ಮುಂಚಿತವಾಗಿ ಕೆಲವೊಂದಿಷ್ಟು ಶಿಥಿಲಾವಸ್ಥೆಯ ಕಟ್ಟಡಗಳಾಗಿರ್ಬೋದು, ಶಿಥಿಲಾವಸ್ಥೆಯ ಮರಗಳಾಗಿರ್ಬೋದು, ಇದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಬಿಬಿಎಂಪಿ ಹೋಗೋದೇ ಇಲ್ಲ. ಎಲ್ಲ ಆದ್ಮೇಲೆ ಕೊನೆಯದೋಗ್ಬಿಟ್ಟು ಯಾರಾದ್ರೂ ಸಾಯ್ಲಿ, ಯಾವ ಆಸ್ತಿ ಪಾಸ್ತಿ ಆದ್ರೂ ಕೂಡ ನಷ್ಟ ಆಗ್ಲಿ, ಸಾರ್ವಜನಿಕ ಆಸ್ತಿ ಹೆಂಗಾದ್ರೂ ಆಗ್ಲಿ, ಯಾರ ಕಾರ್ ಆದ್ರೂ ಹೋಗ್ಲಿ, ಯಾರ ಆಟೋ ಆದ್ರೂ ಹೋಗ್ಲಿ, ಅವ್ರಿಗೇನಾಗ್ಬೇಕು, ಸದ್ಯದ ಮಟ್ಟಿಗೆ ಆರಾಮಾಗಿರ್ಬೇಕು. ಮಳೆ ಬಂದು ಈ ತರ ಸಮಸ್ಯೆ ಆದ ತಕ್ಷಣ ಆಗ ಮರಗಳ ತೆರವು ಮಾಡೋದಕ್ಕೆ ಒಂದ್ ಕಡೆ ಬರ್ತಾರೆ. ಗೋವಿಂದರಾಜನಗರದಲ್ಲಿ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿರುವಂತದ್ದು ನೋಡಿ. ಮೊದಲೇ ಹೇಳಿದೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಏನ್ ಬೇಕಾದ್ರೂ ನಷ್ಟ ಆಗ್ಲಿ. ಅತ್ತ ಸಿಲ್ಕ್ ಬೋರ್ಡ್ ನಲ್ಲೂ ಕೂಡ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಗಮನಿಸ್ತಾ ಇರಬಹುದು ನೀವು, ಮರ ಬಿದ್ದು ಅವಾಂತರ ಸೃಷ್ಟಿಯಾಗಿರುವಂತದ್ದನ್ನ. ಮೊದಲೇ ಬಿಬಿಎಂಪಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಹವಾಮಾನ ಇಲಾಖೆ ಇರುವಂತದ್ದು ಏನಕ್ಕೆ? ಹವಾಮಾನ ಇಲಾಖೆ ಏನಕ್ಕೆ ಮುನ್ಸೂಚನೆ ಕೊಡುತ್ತೆ? ರಾಜ್ಯದಲ್ಲಿ ಇಷ್ಟು ದಿನಗಳ ಕಾಲ ಮಳೆ ಆಗುತ್ತೆ, ಇದೇ ರೀತಿಯಾಗಿ ಮಳೆ ಆಗುತ್ತೆ, ಗುಡುಗು ಸಹಿತ ಭಾರಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟರೂ ಕೂಡ ಈ ಬಿಬಿಎಂಪಿ ಅಧಿಕಾರಿಗಳಿಗೆ ಬೆಚ್ಚಿಗೊತ್ಕೊಂಡು ಮಲಗದಷ್ಟೇ ಗೊತ್ತಿದೆ. ಬರ್ತಾ ಇರುವಂತ ಆ ಒಂದು ಬಜೆಟ್ ನಲ್ಲಿ ಬಿಡುಗಡೆ ಆಗ್ತಿರುವಂತ ಹಣವನ್ನ ಏನ್ ಮಾಡ್ತಿದ್ದಾರೆ? ಸರ್ಕಾರಕ್ಕೂ ಅಷ್ಟೇ, ಸರ್ಕಾರಕ್ಕೂ ಏನು ನಾಚಿಕೆ ಆಗ್ತಾ ಇಲ್ಲ. ಒಂದು ವಾರ್ಡ್ ಮಟ್ಟದಲ್ಲಿ ಕಾರ್ಪೊರೇಟ್ ನೇಮಕ ಆಯ್ತು ಅಂತಂದ್ರೆ ಆ ವಿಚಾರವಾಗಿ ಹೋಗಿ ಧ್ವನಿ ಎತ್ತಬಹುದು, ಏನ್ ಮಾಡ್ತಿದ್ದಾರೆ ನಿಮ್ಮ ಕಾರ್ಪೊರೇಟರ್ ಅಂತ. ಆದ್ರೆ ಬಿಬಿಎಂಪಿ ಚುನಾವಣೆ ಆಗ್ತಿಲ್ಲ, ಬಿಬಿಎಂಪಿ ಅಧಿಕಾರಿಗಳು ಮೈ ಕೊಡವೆ ಎದ್ದೇಳ್ತಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಿದೆ, ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಗ್ತಿದೆ. ರಸ್ತೆ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ, ಏನೂ ಸರಿ ಇಲ್ಲ. ಯಾರ ಆಸ್ತಿ ಏನ್ ಬೇಕಾದ್ರೂ ಆಗ್ಲಿ, ಯಾರ ಮನೆ ಹೆಂಗ್ ಬೇಕಾದ್ರೂ ಬಿದ್ದೋಗ್ಲಿ, ಒಟ್ಟು ಅಧಿಕಾರಿಗಳು ಸುಮ್ನಿರ್ಬೇಕು. ಈ ಸಂದರ್ಭದಲ್ಲಿ ಹೋಗ್ತಾರೆ, ಎಲ್ಲಿ ಮಳೆ ಆಗಿದೆ, ಎಲ್ಲಿ ಏನಾಗಿದೆ, ಎಲ್ಲಿ ಮರ ಬಿದ್ದಿದೆ ಅನ್ನುವಂಥದ್ದು ಹೋಗ್ಬಿಟ್ಟು ತೆರವು ಮಾಡ್ಬಿಟ್ಟು ಬರೋದಷ್ಟೇ. ಆದ್ರೆ ಸದ್ಯದ ಮಟ್ಟಿಗೆ ಈಗ ಬೆಂಗಳೂರು ಚಿತ್ರಣವೇ ಬದಲಾಗಿ ಹೋಗ್ಬಿಟ್ಟಿದೆ ನೋಡಿ. ಆ ಅಂಡರ್ ಪಾಸ್ ನೆಲ್ಲ ನೀರ್ ನಿಂತ್ಕೊಂಡಿರೋದು ನೋಡಿ, ಅಲ್ಲೆಲ್ಲ ಕೂಡ ವಾಹನಗಳು ತೆರಳುವಂತದ್ದು. ಆದ್ರೆ ಆ ವಾಹನ ಹೋಗುವಂತಹ ಮಾರ್ಗವೇ ನೀರಿನಿಂದ ತುಂಬಿ ತುಳುಕು ಹೋಗ್ಬಿಟ್ಟಿದೆ. ಅಲ್ಲಿ ಕೆರೆ ಇತ್ತು ಅನ್ನೋ ರೀತಿಯಾಗಿ ಭಾಸವಾಗ್ತಾ ಇದೆ ನೋಡಿ. ಸಿಲ್ಕ್ ಬೋರ್ಡ್ ನಲ್ಲಿ ಮತ್ತೊಂದು ಅವಾಂತರ ಇದು. ಸೊ ಒಂದ್ ರೀತಿ ಬ್ರಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂತ ಕನಸನ್ನ ಇಟ್ಕೊಂಡಿರುವಂತ ನಮ್ಮ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ರೌಂಡ್ ಹಾಕ್ಲಿ ಬೆಂಗಳೂರಲ್ಲಿ ಮಳೆ ನಿಂತ ಮೇಲಲ್ಲ, ಮಳೆ ಬಂದಂತ ಸಂದರ್ಭದಲ್ಲಿ ಜನರು ಯಾವ ರೀತಿ ಪರದಾಡ್ತಾರೆ ಅನ್ನೋದನ್ನ ಸ್ವಲ್ಪ ಸರ್ಕಾರ ರಾಜಕಾರಣಿಗಳು ಹೋಗಿ ರಸ್ತೆಗಿಳಿದ್ ನೋಡ್ಬೇಕಾಗಿದೆ. ಅಲ್ಯಾರೋ ಸಂಚಾರಿ ಪೊಲೀಸರು ಚರಂಡಿ ತೂತಲ್ಲಿ ನೀರು ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಕೈ ಹಾಕಿ ಕಸವನ್ನ ತೆಗಿತಾರೆ. ಮತ್ತೊಂದು ಕಡೆ ಸಾರ್ವಜನಿಕರು ನೀರು ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಅದ್ರಲ್ಲೇ ಗಾಡಿಗಳನ್ನು ತಳ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಈ ರೀತಿ ನೀರು ತುಂಬಿಕೊಂಡು ಅಲ್ಲಿ ಇಡೀ ಚಿತ್ರಣವೇ ಬದಲಾಗಿರುವಂತದ್ದು. ಏನ್ ಬ್ರಾಂಡ್ ಬೆಂಗಳೂರು ಮಾಡಕ್ ಹೋಗ್ತೀರಾ ಆಗಿದ್ರೆ ನೀವು? ಇದೇನಾ ಬ್ರಾಂಡ್ ಬೆಂಗಳೂರು? ಹಸಿರು ಸಿಟಿ, ಸಿಲಿಕಾನ್ ಸಿಟಿ, ಗಾರ್ಬೇಜ್ ಸಿಟಿ ಅಂತ ಕರೆಸ್ಕೊಳ್ಳುವಂತಹ ಬೆಂಗಳೂರು, ಅತಿ ಹೆಚ್ಚು ದೈತ್ಯಾಕಾರದ ಕಂಪನಿಗಳನ್ನ ಹೊಂದಿರುವಂತಹ ಬೆಂಗಳೂರು, ಅತಿ ಹೆಚ್ಚು ಉದ್ಯೋಗಿಗಳಿರುವಂತಹ ಬೆಂಗಳೂರು, ಅತಿ ಹೆಚ್ಚು ಜನ ಜೀವನವನ್ನ ಸಾಗಿಸ್ತಾ ಇರುವಂತಹ ಬೆಂಗಳೂರು, ಅತಿ ಹೆಚ್ಚು ವ್ಯವಹಾರವನ್ನ ನಡೆಸ್ತಾ ಇರುವಂತಹ ಬೆಂಗಳೂರು, ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವಂತಹ ಬೆಂಗಳೂರು. ಏನಾಗ್ತಿದೆ ಕತೆ ಆಗಿದ್ರೆ ಬೆಂಗಳೂರಿನಲ್ಲಿ? ರಸ್ತೆಗಳು ಸರಿ ಇಲ್ಲ, ಉಕ್ಕಿ ಹರಿತಿದೆ ನೋಡಿ ಅಲ್ಲಿ ನೀರು. ಎಲ್ಲಂದ್ರಲ್ಲಿ ಗುಂಡಿಯನ್ನಾಗಿದ್ದಾರೆ, ಪೈಪ್ ಸೆಟ್ ಮಾಡ್ತಾರೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಮೊದಲು ಉಗ್ದು ಪಿನ್ಕಾಯಿ ಹಾಕ್ಬೇಕು. ಬಿಬಿಎಂಪಿ ಅಧಿಕಾರಿಗಳಿಗೆ ಏನು ಫಂಡ್ ಅನ್ನ ರಿಲೀಸ್ ಮಾಡ್ತಿದ್ದಾರೆ? ರಸ್ತೆ ಸರಿ ಮಾಡಕ್ಕಾಗಿಲ್ಲ 4 ವರ್ಷದಿಂದ. ಕಾಮಗಾರಿಗಳು ಅದೇ ರೀತಿಯಾಗಿ ಸಾಕ್ತಾನೆ ಇಲ್ಲ, ಕುಂಟುತ್ತಾ ಸಾಕ್ತಾ ಇದೆ. ಕುಂಟುತ್ತಾ ಅಲ್ಲ, ಅದ್ರ ಕಡೆ ತಲೆನೇ ಹಾಕ್ತಿಲ್ಲ. ಎಲ್ಲೋ ಇದು ದುಡ್ಡು ಹಾಕಿದ್ರೆ ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತಹ ಹಣ ಏನಾಯ್ತು? ಎಲ್ಲಿಗೆ ಎಷ್ಟು ಮೀಸಲಿಟ್ಟಿದ್ದೀರಾ? ಯಾವ್ಯಾವ ಭಾಗದಲ್ಲಿ ರಸ್ತೆಯನ್ನ ಸರಿ ಮಾಡಿದ್ದೀರಾ? ಯಾವ್ಯಾವ ಭಾಗದಲ್ಲಿ ಚರಂಡಿ ವ್ಯವಸ್ಥೆಯನ್ನ ಸರಿ ಮಾಡಿದ್ದೀರಾ ನೀವು? ಯಾವ್ಯಾವ ಭಾಗದಲ್ಲಿ ಶಿಥಿಲಾವಸ್ಥೆಯ ಮನೆಗಳು ಮರಗಳನ್ನ ತೆರವು ಮಾಡಿದ್ದೀರಾ ನೀವು? ಇಡೀ ಬೆಂಗಳೂರಿನ ಚಿತ್ರಣವೇ ಬದಲಾಗಿ ಹೋಗ್ಬಿಟ್ಟಿದೆಯಲ್ಲ ಒಂದು ಮಳೆಗೆ ಇಡೀ ಬೆಂಗಳೂರಿನ ಚಿತ್ರಣವೇ ಬದಲಾಗಿ ಹೋಗಿದೆ. ಅಕಸ್ಮಾತ್ ಏನಾದ್ರು ಬಿಟ್ಟು ಬಿಡದೆ ಮಳೆ ಸುರಿದು ಬಿಟ್ರೆ ಇಡೀ ಬೆಂಗಳೂರೇ ಮುಚ್ಕೊಂಡು ಹೋಗ್ಬಿಡುತ್ತೆ.